ಟಿವಿಗೆ ಸ್ವಾಗತ. ನಾನು ರೋಶ್ನಿ. ವೀಕ್ಷಕರೇ, ಪಬ್ಲಿಕ್ ಪ್ಲೇಸ್ ಅಲ್ಲಿ ಅಥವಾ ಸಾರ್ವಜನಿಕ ಪ್ರದೇಶಗಳಲ್ಲಿ ಧೂಮಪಾನ ಮಾಡೋದು ಹೊಸ ವಿಚಾರ ಏನಿಲ್ಲ. ಅದರಲ್ಲೂ ಕೂಡ ವಿಶೇಷವಾಗಿ ನಾವು ಅತಿ ಹೆಚ್ಚಾಗಿ ದಿನನಿತ್ಯ ನೋಡುವಂತಹ ಕೆಲಸ ಏನು ಅಂತಂದ್ರೆ, ಪಬ್ಲಿಕ್ ಪ್ಲೇಸ್ ಅಲ್ಲಿ ಅಂಗಡಿಗಳ ಹತ್ರ ಅಥವಾ ಸಣ್ಣ ಪುಟ್ಟ ಜಾಗಗಳಲ್ಲಿ ಹೋಗಿ ನಿಂತ್ಕೊಂಡು ಸಿಗರೇಟ್ಗಳನ್ನ ಸೇರ್ತಿರ್ತಾರೆ. ಅದರಲ್ಲೂ ಕೂಡ ಇದಕ್ಕೆ ಆದಂತಹ ಒಂದಷ್ಟು ನಿಯಮಗಳು ಇದೆ ಅಂತ ಗೊತ್ತಿದ್ರೂ ಕೂಡ ಇದರಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ನಮ್ಮ ಜನಗಳಲ್ಲಿ ಬರಲಿಲ್ಲ. ಅದರಲ್ಲೂ ಕೂಡ ವಿಶೇಷವಾಗಿ ಸ್ಮೋಕಿಂಗ್ ಯಾರು ಮಾಡ್ತಾರೆ ಅಥವಾ ಧೂಮಪಾನ ಯಾರು ಮಾಡ್ತಾರೋ ಅವ್ರಕ್ಕಿಂತ ಹೆಚ್ಚಾಗಿ ಅಥವಾ ಅಕ್ಕಪಕ್ಕ ಯಾರು ನಿಂತಿರ್ತಾರೆ ಅಥವಾ ಆ ಒಂದು ಹೊಗೆಯನ್ನ ಯಾರು ಕುಡಿತಾರೋ, ಬೇರೆಯವ್ರು ಯಾರು ಕುಡಿತಾರೋ ಅವ್ರಕ್ಕಿಂತ ಅತಿ ಹೆಚ್ಚಾಗಿ ಅವರಿಗೆ ಎಫೆಕ್ಟ್ ಆಗುತ್ತೆ ಅಂತ ಗೊತ್ತಿದ್ರೂ ಕೂಡ ಇದರಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಬರಲಿಲ್ಲ. ಅದರಲ್ಲೂ ಕೂಡ ಅತಿ ಹೆಚ್ಚಾಗಿ ನಾವು ನೋಡಿರುವಂತಹ ಘಟನೆಗಳು ಏನು ಅಂತಂದ್ರೆ, ಬಹುಶಃ ನಿಮಗೂ ಆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಅಂತಂದ್ರೆ ನಾವು ಯಾವುದೋ ಒಂದು ಟೀ ಕಾಫಿಗೋ ಅಂತ ಹೋಗ್ತೀವಿ ಅಥವಾ ಯಾವುದೋ ಒಂದು ಸಣ್ಣ ಬ್ರೇಕ್ಗೆ ಅಂತ ಹೊರಗಡೆ ಅಂಗಡಿಗಳಿಗೆ ಹೋಗ್ತೀವಿ. ಅಂತ ಸಂದರ್ಭದಲ್ಲಿ ಒಂದು ಟೀಗೆ ಅಥವಾ ಒಂದು ಊಟ ಮಾಡುವಂಥ ಸಂದರ್ಭದಲ್ಲಿ ಹೋಗಿರುವಂತಹ ಟೈಮ್ಗಳಲ್ಲಿ ಅಲ್ಲೇ ನಿಂತ್ಕೊಂಡು ಸಿಗರೇಟ್ ಸೇರ್ತಿರ್ತಾರೆ, ಅಲ್ಲೇ ಹೊಗೆ ಬಿಡ್ತಿರ್ತಾರೆ. ಅದನ್ನ ನೀವೇನಾದ್ರೂ ಕೇಳಕ್ ಹೋದ್ರೆ ಅವ್ರಿಗೇನೋ ಒಂದು ರೀತಿ ಕೆಟ್ಟದಾಗಿ ಅನ್ನಿಸ್ಬಿಡುತ್ತೆ. ಅವ್ರು ನಮಗೆ ಆವಾಜ್ ಹಾಕಕ್ ಬರ್ತಾರೆ. ಇಂತಹ ಘಟನೆಗಳು ಈಗಾಗಲೇ ಬೆಂಗಳೂರಿನಲ್ಲಿ ಸಾಕಷ್ಟು ನಡೆದಿದೆ. ಅದರಲ್ಲೂ ಕೂಡ ಇವತ್ತು ಧೂಮಪಾನ ಕಂಟಕ ಅಂತ ಏನಕ್ಕೆ ಈ ಒಂದು ಕಾರ್ಯಕ್ರಮವನ್ನ ಅಥವಾ ಈ ಒಂದು ವಿಡಿಯೋನ ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ, ಇದರಲ್ಲಿ ಒಂದಷ್ಟು ನಿಯಮಗಳು ಇದೆ. ಇದನ್ನ ನೀವು ಕೂಡ ಪಾಲಿಸ್ಬೇಕಾಗತ್ತೆ. ಇನ್ಮುಂದೆ ಅತಿ ಹೆಚ್ಚಾಗಿ ನೀವು ಪಬ್ಲಿಕ್ ಪ್ಲೇಸ್ ಅಲ್ಲಿ ನಿಂತ್ಕೊಂಡು ಸ್ಮೋಕಿಂಗ್ ಮಾಡಿದ್ರೆ ನಿಮ್ಗೂ ಕೂಡ ಒಂದ್ ಸ್ವಲ್ಪ ಕಂಟಕ ಎದುರಾಗಬಹುದು ಅನ್ನುವಂಥದ್ದೇ ಈ ಒಂದು ವಿಡಿಯೋದಲ್ಲಿರುವಂತಹ ವಿಶೇಷ. ಇನ್ನು ಸಾರ್ವಜನಿಕ ಪ್ರದೇಶಗಳಲ್ಲಿ ಧೂಮಪಾನ ಮಾಡೋದು ನಿಷೇಧ ಇದೆ. ಆದರೂ ಕೂಡ ಧೂಮಪಾನ ಮಾಡುವವರ ಸಂಖ್ಯೆ ಕಡಿಮೆ ಅಂತೂ ಆಗ್ತಾ ಇಲ್ಲ. ಈ ಕುರಿತು ಸಾರ್ವಜನಿಕ ವಲಯದಲ್ಲಿ ಆಗಾಗ ಅಸಮಾಧಾನ ಕೂಡ ವ್ಯಕ್ತ ಆಗ್ತಾನೆ ಇರುತ್ತೆ. ಇನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ಸಿಗರೇಟ್ ಸೇವನೆಯಿಂದ ತಮಗೆ ಆಗಿರುವಂತಹ ಘಟನೆಯೊಂದನ್ನ ಇದೀಗ ಸಾಮಾಜಿಕ ಜಾಲತಾಣ ರೆಡಿಟ್ನಲ್ಲಿ ಬೆಂಗಳೂರಿನ ಹೆಚ್ಎಸ್ಆರ್ ಲೇಔಟ್ನ ನಿವಾಸಿಯೊಬ್ಬರು ಹಂಚಿಕೊಂಡಿದ್ದಾರೆ. ಇನ್ನು ಈ ವ್ಯಕ್ತಿ ಮಾಡಿರುವಂತಹ ಈ ಪೋಸ್ಟ್ಗೆ ಸಾರ್ವಜನಿಕರಿಂದ ವ್ಯಾಪಕ ಪ್ರತಿಕ್ರಿಯೆ ಕೂಡ ವ್ಯಕ್ತ ಆಗ್ತಾ ಇದೆ. ಇನ್ನು ಸಾರ್ವಜನಿಕ ಸ್ಥಳದಲ್ಲಿ ಧೂಮಪಾನ ಮಾಡುವುದರ ವಿರುದ್ಧ ಜಾಗೃತಿಯ ಮಹತ್ವವನ್ನ ಈ ಪೋಸ್ಟ್ ವಿವರಿಸ್ತಾ ಇದೆ. ಹಾಗಾದ್ರೆ ಏನಿದು ಪೋಸ್ಟು, ಏನಿದೆ ಇದರಲ್ಲಿ ಅಂತ ಹೇಳಿ ನಿಮಗೂ ಕೂಡ ಈ ಒಂದು ಪ್ರಶ್ನೆಗಳು ಬರಬಹುದು. ಒಬ್ಬ ವ್ಯಕ್ತಿ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡ ಈ ಪೋಸ್ಟ್ ನಲ್ಲಿ, ನಾನು ಹೆಚ್ಎಸ್ಆರ್ ಲೇಔಟ್ನ ನಿವಾಸಿಯಾಗಿದ್ದು ಪ್ರತಿದಿನ ಬೆಳಗ್ಗೆ ಅಟಲ್ ಕ್ರೀಡಾಂಗಣದ ಬಳಿ ಇರುವಂತಹ ನಂದಿನಿ ಹಾಲು ಅಂಗಡಿಯಲ್ಲಿ ಕಾಫಿ ಕುಡಿಯಲು ಹೋಗ್ತಾ ಇರ್ತೀನಿ. ಅಲ್ಲಿ ಕೆಲ ಮೂರ್ಖರು ಮುಕ್ತವಾಗಿ ಸಿಗರೇಟ್ ಸೇರ್ತಾ ಇರ್ತಾರೆ. ಅಲ್ಲಿ ನಿಲ್ಲೋದು ಸಹ ನಿಜವಾಗಿಯೂ ಕಷ್ಟ ಆಗತ್ತೆ. ಯಾಕೆ ಅಂತಂದ್ರೆ ಅಷ್ಟೊಂದು ಹೊಗೆ ಬರ್ತಾ ಇರುತ್ತೆ. ಈ ಬಗ್ಗೆ ಅಂಗಡಿಯವರಿಗೆ ನಾವೇನಾದ್ರೂ ಕೇಳಿದ್ರೆ ಅವ್ರು ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ನಾನು ಇದನ್ನ ಧೂಮಪಾನ ಮಾಡುವವರಿಗೆ ನಯವಾಗಿ ಹೇಳಿದ್ದಾಗ ಅವರು ಅದರ ಬಗ್ಗೆ ಏನೂ ಕೂಡ ಹೇಳಿಲ್ಲ. ಬದಲಾಗಿ ಅಶ್ಲೀಲ ಸನ್ನೆಯನ್ನ ಮಾಡಿ ತೋರಿಸಿದ್ದಾರೆ. ಇನ್ನು ಕೋಪ್ಟಾ ಅಂದ್ರೆ ಸಿಗರೇಟ್ ಮತ್ತು ಇತರೆ ತಂಬಾಕು ಉತ್ಪನ್ನಗಳ ಕಾಯ್ದೆ ವೆಬ್ಸೈಟ್ನಲ್ಲಿ ಈ ಕುರಿತು ಪ್ರಕರಣ ದಾಖಲಿಸಲು ಯಾವುದೇ ಉಪಯೋಗ ಆಗ್ತಾ ಇಲ್ಲ. ಈ ಕುರಿತು ನಾನು ಸ್ಥಳೀಯ ಪೊಲೀಸ್ ಠಾಣೆಗೆ ತೆರಳಿ ಮಾತನಾಡಿದಾಗ ಕೆಎಸ್ಪಿ ಆಪ್ ಅಂದ್ರೆ ಕರ್ನಾಟಕ ರಾಜ್ಯ ಪೊಲೀಸ್ ಆಪ್ ಮೂಲಕ ಅಧಿಕೃತವಾಗಿ ದೂರು ನೀಡುವಂತೆ ನನಗೆ ಸೂಚನೆಯನ್ನ ನೀಡಲಾಗಿತ್ತು. ಆದ್ರೆ ನನಗೆ ಆಶ್ಚರ್ಯ ಅನಿಸಿದಂತಹ ವಿಷಯ ಏನು ಅಂತಂದ್ರೆ, ಹಲವರು ಹೀಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ಮಾಡೋದು ಸರ್ವೇ ಸಾಧಾರಣ ಅಂತ ಭಾವಿಸುತ್ತಿದ್ದಾರೆ. ಆದ್ರೆ ಇದೊಂದು ಅಕ್ಷಮ್ಯ ಅಪರಾಧವಾಗಿದ್ದು ಇದಕ್ಕೆ 1,000 ರೂಪಾಯಿ ದಂಡ ವಿಧಿಸಲಾಗುತ್ತೆ. ಅಷ್ಟೇ ಅಲ್ಲದೆ ಇತ್ತೀಚೆಗೆ ಧೂಮಪಾನದ ಮೇಲಿನ ವಯೋಮಿತಿಯನ್ನ ಹೆಚ್ಚಿಸಿದ್ದಾರೆ ಹಾಗೂ ರಾಜ್ಯದಲ್ಲಿ ಹುಕ್ಕಾ ಬಾರ್ಗಳ ಮೇಲೆ ನಿರ್ಬಂಧ ಕೂಡ ಹೇರಲಾಗಿದೆ. ಅಷ್ಟೇ ಅಲ್ಲದೆ ಧೂಮಪಾನ ಮಾಡುವವರಿಗಿಂತ ಅದರ ಹೊಗೆಯನ್ನ ಉಸಿರಾಡುವವರಿಗೆ ಅದು ಅತ್ಯಂತ ಅಪಾಯಕಾರಿಯಾಗಿದೆ ಅಂತ ಆತಂಕ ಕೂಡ ವ್ಯಕ್ತಪಡಿಸಿದ್ದಾರೆ. ಇದು ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ನಿಯಂತ್ರಣ ಕ್ರಮಗಳು ಎಷ್ಟು ಪರಿಣಾಮಕಾರಿಯಾಗಿ ಜಾರಿಯಲ್ಲಿದೆ ಅನ್ನೋ ಪ್ರಶ್ನೆ ಜನಸಾಮಾನ್ಯರಲ್ಲಿ ಉದ್ಭವ ಆಗ್ತಾ ಇದೆ ಅಂತ ಹೇಳಿ ಇದೀಗ ಪೋಸ್ಟ್ ಮೂಲಕ ಹಂಚಿಕೊಂಡಿದ್ದಾರೆ. ಇನ್ನು ಈ ಕುರಿತು ಕೋಟ್ಪಾ ಕಾಯ್ದೆ ಅನ್ನುವಂಥದ್ದು ಒಂದು ವಿಚಾರ ನಿಮ್ಮೆಲ್ಲರಿಗೂ ಗೊತ್ತಿರಬಹುದು. ಅಂದ್ರೆ ನಮ್ಮ ಕಾನೂನಿನಲ್ಲಿ ಇರುವಂತಹ ಒಂದು ಕೋಟ್ಪಾ ಕಾಯ್ದೆ. ಅಂದ್ರೆ ಈ ಒಂದು ಕೋಟ್ಪಾ ಕಾಯ್ದೆ ಧೂಮಪಾನ ಹಾಗೂ ಇತರೆ ತಂಬಾಕು ಪದಾರ್ಥಗಳ ಕಾಯ್ದೆ 2003ರ ಪ್ರಕಾರ ಭಾರತದಲ್ಲಿ ಯಾವುದೇ ಸಾರ್ವಜನಿಕ ಸ್ಥಳದಲ್ಲಿ ಧೂಮಪಾನ ಮಾಡೋದು ಕಾನೂನು ಬಾಹಿರವಾಗುತ್ತೆ. ಸಾರ್ವಜನಿಕ ಸ್ಥಳಗಳಾಗಿರುವಂತಹ ಬಸ್ ನಿಲ್ದಾಣಗಳು, ರೈಲು ನಿಲ್ದಾಣಗಳು, ಕಚೇರಿಗಳು, ಶಿಕ್ಷಣ ಸಂಸ್ಥೆಗಳು ಅಥವಾ ಆಸ್ಪತ್ರೆಗಳು, ನಾವು ಊಟ ಮಾಡುವಂತಹ ಹೋಟೆಲ್ಗಳು ಹಾಗೂ ಜನಸಂಚಾರ ಇರುವಂತಹ ರಸ್ತೆಗಳು ಎಲ್ಲವೂ ಕೂಡ ನಿಷೇಧ ವ್ಯಾಪ್ತಿಯಲ್ಲೇ ಬರುತ್ತೆ. ಇನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ಸಂಪೂರ್ಣವಾಗಿ ನಿಷೇಧವಾಗಿದ್ರೂ ಕೂಡ ನಿಗದಿತ ಧೂಮಪಾನ ವಲಯಗಳನ್ನ ಕೇವಲ ದೊಡ್ಡ ಹೋಟೆಲ್ಗಳು, ಕ್ಲಬ್ಗಳು ಅಥವಾ ಕಚೇರಿಗಳಲ್ಲಿ ನಿರ್ಮಿಸಲು ಮಾತ್ರ ಅನುಮತಿಯನ್ನ ನೀಡಲಾಗಿದೆ. ನಿಯಮ ಪಾಲಿಸದ ಹೋಟೆಲ್ ಮತ್ತು
ಬಾರ್ಗಳ ಪರವಾನಗಿಯನ್ನು ರದ್ದುಗೊಳಿಸುವ ಅಧಿಕಾರವನ್ನ ಬೆಂಗಳೂರು ಮಹಾನಗರ ಪಾಲಿಕೆ ಹೊಂದಿದೆ. ಇನ್ನು ಧೂಮಪಾನ ಮಾಡೋದು ಯಾವೆಲ್ಲ ಸ್ಥಳಗಳಲ್ಲಿ ನಿಷೇಧ ಆಗಿದೆ. ಸಿಗರೇಟ್ ಮತ್ತು ಇತರೆ ತಂಬಾಕು ಉತ್ಪನ್ನಗಳ ಕಾಯ್ದೆಯ ಪ್ರಕಾರ ಆಸ್ಪತ್ರೆಗಳು, ಶಿಕ್ಷಣ ಸಂಸ್ಥೆಗಳು, ಸರ್ಕಾರಿ ಕಚೇರಿಗಳು ಅಥವಾ ರೈಲ್ವೆ ಕಾಯುವಂತಹ ಕೊಠಡಿಗಳು, ಬಸ್ ನಿಲ್ದಾಣಗಳು ಇತ್ಯಾದಿ ಎಲ್ಲಾ ರೀತಿಯಾದಂತಹ ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನವನ್ನ ನಿಷೇಧಿಸಲಾಗಿದೆ. ಆದರೂ ಕೂಡ ಇದರಲ್ಲಿ ಯಾವುದೇ ಬದಲಾವಣೆ ಬರಲಿಲ್ಲ. ಈಗ ನಾನು ಹೇಳಿರುವಂತಹ ಒಂದಷ್ಟು ಜಾಗಗಳಲ್ಲಿ ಯೂಶುವಲ್ ಆಗಿ ಎಲ್ಲರೂ ಕೂಡ ಅಲ್ಲೇ ಸ್ಮೋಕಿಂಗ್ ಗಳನ್ನ ಮಾಡ್ತಿರ್ತಾರೆ. ಇನ್ನು ಫುಟ್ಪಾತ್ ನಲ್ಲಿ ಧೂಮಪಾನ ಮಾಡಬಹುದಾ ಅಥವಾ ಇಲ್ವಾ, ಈ ಒಂದು ಪ್ರಶ್ನೆ ನಿಮಗೂ ಬಹುಶಃ ಮೂಡಿರಬಹುದು. ಕಾರಣ ಏನು ಅಂತಂದ್ರೆ ಅತಿ ಹೆಚ್ಚಾಗಿ ಫುಟ್ಪಾತ್ ಗಳಲ್ಲಿ ಸಿಗರೇಟ್ ಸೇದೋದು, ಧೂಮಪಾನ ಮಾಡೋದು ನಾವು ನೋಡಿರ್ತೀವಿ. ಸಾರ್ವಜನಿಕ ಫುಟ್ಪಾತ್ ಗಳಲ್ಲಿ ಧೂಮಪಾನಕ್ಕೆ ಅನುಮತಿ ಇಲ್ವೇ ಇಲ್ಲ. ಇನ್ನು ಫುಟ್ಪಾತ್ ಒಂದು ಸಾರ್ವಜನಿಕ ಸ್ಥಳ ಅಂತ ಹೇಳಿ ಪರಿಗಣಿಸಲಾಗುತ್ತೆ ಮತ್ತು ಧೂಮಪಾನ ಯಾರು ಮಾಡೋದಿಲ್ವೋ ಅಂತವರಿಗೆ ಧೂಮಪಾನದಿಂದ ರಕ್ಷಿಸಲು ಇಂತಹ ಎಲ್ಲಾ ಪ್ರದೇಶಗಳಲ್ಲಿ ಧೂಮಪಾನವನ್ನ ಕಾನೂನು ನಿಷೇಧ ಮಾಡುತ್ತೆ. ಇನ್ನು ಈ ಒಂದು ನಿಯಮವನ್ನ ಉಲ್ಲಂಘನೆ ಕಾನೂನು ಕ್ರಮಗಳು ಏನೇನಿರಬಹುದು ಇದರಲ್ಲಿ ಅಂದ್ರೆ, ನೀವು ಕೂಡ ಫುಟ್ಪಾತ್ ಅಲ್ಲಿ ಅಥವಾ ಇಂತಹ ಪ್ಲೇಸ್ ಗಳಲ್ಲಿ ಧೂಮಪಾನ ಮಾಡ್ತಾ ಇದ್ದೀರಿ ಅಂತಂದ್ರೆ ಇದಕ್ಕೆ ಏನೆಲ್ಲಾ ಕ್ರಮವನ್ನ ತೆಗೆದುಕೊಳ್ಳಬಹುದು. ಸಾರ್ವಜನಿಕ ಧೂಮಪಾನ ಮಾಡೋದು ತಪ್ಪು, ಇದು ಭಾರತದಲ್ಲಿ ಶಿಕ್ಷಾರ್ಹ ಅಪರಾಧ ಅಂತ ಹೇಳಿ ಕಾಯ್ದೆಯಲ್ಲಿ ಸ್ಪಷ್ಟವಾಗಿ ತಿಳಿಸಲಾಗಿದೆ. ಸಿಗರೇಟ್ ಮತ್ತು ಇತರೆ ತಂಬಾಕು ಉತ್ಪನ್ನಗಳ ಕಾಯ್ದೆ 2003ರ ಕಾಯ್ದೆಯ ಅಡಿಯಲ್ಲಿ ಈ ನಿಯಮಗಳನ್ನ ಜಾರಿಗೊಳಿಸಲಾಗಿದೆ. ಇನ್ನು ನಿಯಮ ಉಲ್ಲಂಘನೆ ಆಗಿರೋದು ಕಂಡು ಬಂದ್ರೆ ನೇರ ದಂಡವನ್ನ ವಿಧಿಸಬಹುದು. ಇನ್ನು ಕರ್ನಾಟಕದಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ಮಾಡಿದವರಿಗೆ 1,000 ರೂಪಾಯಿ ದಂಡವನ್ನ ವಿಧಿಸಲು ಹಾಗೂ ಮಿತಿಮೀರಿ ಕಾಯ್ದೆಯನ್ನ ಉಲ್ಲಂಘನೆ ಏನಾದ್ರೂ ಮಾಡಿದ್ರೆ ಹೆಚ್ಚಿನ ಕಾನೂನು ಕ್ರಮವನ್ನ ಜರುಗಿಸಲು ಪೊಲೀಸ್ ಅಧಿಕಾರಿಗಳಿಗೆ ಅಧಿಕಾರ ಕೂಡ ಇದೆ. ಇನ್ನು ವಿಶೇಷವಾಗಿ ಬೆಂಗಳೂರಿನಲ್ಲಿ ಧೂಮಪಾನ ವಲಯಗಳು ಇದೆಯಾ ಅಂತ ಹೇಳಿ ಈ ಒಂದು ಪ್ರಶ್ನೆಗೂ ಕೂಡ ಉತ್ತರವನ್ನ ಕೊಡಬಹುದು. ಕೆಲವು ನಿರ್ದಿಷ್ಟ ಸ್ಥಳಗಳಲ್ಲಿ ಮಾತ್ರ ಧೂಮಪಾನ ಮಾಡಲು ಪ್ರತ್ಯೇಕ ಜಾಗವನ್ನ ಕಡ್ಡಾಯ ಮಾಡಲಾಗಿದೆ. ಅದರಲ್ಲೂ ಕೂಡ 30 ಅಥವಾ ಅದಕ್ಕಿಂತ ಹೆಚ್ಚು ಆಸನ ಸಾಮರ್ಥ್ಯ ಹೊಂದಿರುವಂತಹ ಹೋಟೆಲ್ ಇರಬಹುದು, ರೆಸ್ಟೋರೆಂಟ್ ಮತ್ತು ಬಾರ್ಗಳಲ್ಲಿ ಬಾಗಿಲು ಮುಚ್ಚಿದ ಹಾಗೂ ವಿಶಾಲವಾದಂತಹ ಗಾಳಿ ಆಡುವಂತಹ ಕೋಣೆಯ ವ್ಯವಸ್ಥೆ ಇರುತ್ತೆ. ಪ್ರತ್ಯೇಕ ಧೂಮಪಾನ ಪ್ರದೇಶವನ್ನ ಕಡ್ಡಾಯವಾಗಿ ನಿರ್ಮಿಸಬೇಕು. ಇನ್ನು ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರಿಗಾಗಿ ಗೊತ್ತುಪಡಿಸಿದಂತಹ ಧೂಮಪಾನ ಲಾಂಜ್ಗಳು ಬಹುಶಃ ಇದ್ದೇ ಇದೆ. ಇನ್ನು ಈ ಒಂದು ನಿಯಮ ಉಲ್ಲಂಘಿಸುತ್ತಿದ್ದಾರೆ ಅಥವಾ ಇದರಿಂದ ನಿಮಗೂ ಕೂಡ ಸಮಸ್ಯೆ ಆಗ್ತಾ ಇದೆ ಅಂತಂದ್ರೆ ನೀವು ಏನಾದ್ರೂ ಕಂಪ್ಲೇಂಟ್ ಕೊಡಬೇಕು ಒಬ್ಬರ ವಿರುದ್ಧ, ಈ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ ಅಂತಂದ್ರೆ ಹೇಗೆ ಕೊಡೋದು? ನೇರವಾಗಿ ಸ್ಥಳೀಯ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ದೂರು ಸಲ್ಲಿಸಬಹುದು ಅಥವಾ ಕೆಎಸ್ಪಿ ಆಪ್ ಮೂಲಕ ದೂರನ್ನ ಸಲ್ಲಿಸಬಹುದು. ಕರ್ನಾಟಕ ರಾಜ್ಯ ಪೊಲೀಸರ ಕೆಎಸ್ಪಿ ಮೊಬೈಲ್ ಆಪ್ ಮೂಲಕ ಈ ರೀತಿಯ ತುರ್ತು ರಹಿತ ಘಟನೆಗಳನ್ನ ವರದಿ ಮಾಡಬಹುದು. ಈ ಆಪ್ ನಿಮಗೆ ಫೋಟೋ, ವಿಡಿಯೋ ಅಥವಾ ಆಡಿಯೋ ದಾಖಲೆಗಳನ್ನ ಸಹ ಲಗತ್ತಿಸಿ ದೂರನ್ನ ಸಲ್ಲಿಸಲು ಅವಕಾಶ ನೀಡುತ್ತೆ. ಇದರಿಂದ ನಿಮಗೆ ಸ್ಥಳದಲ್ಲೇ ಪೊಲೀಸರ ನೆರವು ಪಡೆಯಲು ಮತ್ತು ಇಂತಹ ನಿಯಮ ಉಲ್ಲಂಘಿಸುವವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಲು ಸುಲಭವಾಗುತ್ತೆ.